ಎದುರಿಗಿದ್ದ ವಿಶ್ವನ್ ಕಡೆ ನೋಡ್ತಿದ್ದ ಆರೋಹಿಗೆ ಇದ್ದಕ್ಕಿದ್ದಂತೆ ಸ್ಪಾಟ್ಲೈಟ್ ಆಫ್ ಆಗೋದು ಮತ್ತು ತನ್ನ ಸೊಂಟ ಸುತ್ತ ಯಾರೋ ಬಲವಾಗಿ ಕೈ ಹಾಕಿ ಎಳೆಯೋದು ಒಂದೇ ಬಾರಿಗೆ ನಡೆಯುತ್ತೆ. ಅವನು ಹೇಳಿದ ರಭಸಕ್ಕೆ ಅವಳು ಹೋಗಿ ಅವನ ಎದೆಗೆ ಗುದ್ದುತ್ತಾಳೆ. ತನ್ನೆರಡೂ ಕೈಗಳನ್ನ ಅವನ ಎದೆ ಮೇಲೆ ಇರಿಸಿದ ಆರೋಹಿಗೆ ಅವನ ಹೃದಯ ಬಡಿತ ಶಬ್ದ ಕೇಳಿಸಿ ಅವಳು ಅಲ್ಲಿಯೇ ಸ್ತಬ್ಧಳಾಗಿ ಹೋಗ್ತಾಳೆ. ಆಗಲೇ ಅವರ ಮೇಲೆ ಸ್ಪಾಟ್ಲೈಟ್ ಬೀಳುತ್ತೆ. ಎದುರಿಗಿದ್ದ ಸುಮೇಧ್ ಚಕ್ರವರ್ತಿಯನ್ನು ನೋಡಿ ಅವಳು ಆಘಾತದಿಂದ ಬಿಗುಮಾನಕ್ಕೆ ಒಳಗಾಗ್ತಾಳೆ. ಉಸಿರಾಡೋದನ್ನು ಕೂಡ ಮರೆತು ಆಘಾತದಿಂದ ನೋಡ್ತಿದ್ದ ಅವಳ ಅತ್ಯಂತ ಹತ್ತಿರಕ್ಕೆ ಬಂದು, ಐ ಮಿಸ್ ಯು, ನೀನು ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ ಅಂತ ತನ್ನ ಸಿಗ್ನೇಚರ್ ಧ್ವನಿಯಲ್ಲಿ ಕೇಳ್ತಾನೆ ಸುಮೇಧ್. ಎದುರಿಗೆ ಸುಮೇಧ್ನನ್ನು ಕಂಡು ಈಗಲೇ ಈ ಭೂಮಿ ಬಾಯ್ಬಿಟ್ಟು ತಾನು ಅದರೊಳಗೆ ಹೋದರೆ ಸಾಕು ಅನ್ನೋ ಭಾವನೆ ಅವಳಿಗೆ ಬರುತ್ತೆ. ಅಷ್ಟರಲ್ಲಿ ಸುಮೇಧ್ ಅವಳ ಕಿವಿ ಹತ್ತಿರ ಬಂದು, ಹೇಳಿದ್ದೆ ಅಲ್ವಾ ಬೇಬಿ, ನಾನು ಬಂದರೆ ನಿನ್ನ ಬಿಡೋದಿಲ್ಲ ಅಂತಾನೆ. ಅವನಷ್ಟು ಹತ್ತಿರ ಬಂದು ಕಿವಿಯಲ್ಲಿ ಹಾಗೆ ಹೇಳಿದ ತಕ್ಷಣ ಭಯದಿಂದ ಆರೋಹಿಗೆ ಮೈಯೆಲ್ಲ ಬೆವತು ಹೋಗುತ್ತೆ. ಆರೋಹಿಯ ಕಣ್ಣುಗಳನ್ನೇ ನೋಡ್ತಾ ನಡುಗ್ತಿರೋ ಅವಳ ತುಟಿಗಳನ್ನ ಗಮನಿಸ್ತಾ ತನ್ನ ಬೆರಳಿನಿಂದ ಅವಳ ಬೆವರನ್ನು ಒರೆಸಿ, ಉಸಿರು ತಗೋ, ಇಲ್ದಿದ್ರೆ ನಾನು ಉಸಿರು ನೀಡಬೇಕಾಗುತ್ತೆ ಅಂತ ಸುಮೇಧ್ ಹೇಳಿದ ತಕ್ಷಣ ಅವಳು ಜೋರಾಗಿ ಉಸಿರನ್ನು ತಗೊಳ್ತಾಳೆ. ಒಬ್ಬರ ಕಣ್ಣನ್ನು ಒಬ್ಬರು ನೋಡುತ್ತಲೇ ಇರ್ತಾರೆ. ಅವನ ಕಣ್ಣುಗಳಲ್ಲಿ ಅವಳಿಗೆ ಒಂದು ರೀತಿಯ ಹಗೆ, ಛಲ ಮತ್ತು ಕೋಪ ಕಾಣಿಸ್ತಿದ್ರೆ ಅವಳ ಕಣ್ಣುಗಳಲ್ಲಿ ಅವನಿಗೆ ಭಯ ಮತ್ತು ಆಘಾತ ಮಾತ್ರ ಕಾಣಿಸುತ್ತೆ. ಅವನ ಕಣ್ಣುಗಳನ್ನು ಹೆಚ್ಚು ಹೊತ್ತು ನೋಡಲಾಗದೆ ಸುಮೇಧ್ನಿಂದ ದೂರ ಹೋಗಬೇಕಂತ ಅವಳು ಪ್ರಯತ್ನಿಸ್ತಿದ್ರೆ ಅವನು ಅವಳನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಅವಳ ಕಣ್ಣುಗಳನ್ನೇ ನೋಡ್ತಾ ಮುಂದೆ ಹೆಜ್ಜೆ ಹಾಕ್ತಾ ಅವಳಿಗೆ ತಿಳಿಯದಂತೆ ಅವಳನ್ನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಅವರಿಬ್ಬರನ್ನು ಸ್ಟೇಜ್ ಮೇಲೆ ನೋಡಿ ಅಲ್ಲಿದ್ದವರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾರೆ. ಆಗ ಅವಳು ಪ್ರಜ್ಞೆಗೆ ಬಂದು ಸುತ್ತಲೂ ನೋಡ್ತಾಳೆ. ಅವಳ ಸೊಂಟದ ಮೇಲಿದ್ದ ಕೈಯನ್ನು ತೆಗೆಯದೆಯೇ, ಸೋ ಕಿಂಗ್ ಇಸ್ ಬ್ಯಾಕ್ ಮತ್ತು ಈಕೆ ನನ್ನ ರಾಣಿ ಅಂತ ಆರೋಹಿಯ ಕಡೆಗೆ ನೋಡ್ತಾ ಹೇಳ್ತಾನೆ ಸುಮೇಧ್. ಆ ಮಾತಿಗೆ ಆರೋಹಿ ಕೋಪ ಮತ್ತು ಆಶ್ಚರ್ಯದಿಂದ ಅವನನ್ನು ನೋಡ್ತಾ ಇದ್ದರೆ ಅಲ್ಲಿದ್ದ ಜನರು ಇನ್ನೂ ಆಘಾತಕ್ಕೆ ಒಳಗಾಗ್ತಾರೆ. 2 ವರ್ಷಗಳ ನಂತರ ಸುಮೇಧ್ ಮರಳಿ ಬಂದದ್ದಲ್ಲದೆ ಯಾರೋ ಒಬ್ಬಳನ್ನು ರಾಣಿ ಅಂತ ಪರಿಚಯಿಸಿದ್ದಕ್ಕೆ ಕೆಲವರಿಗೆ ಖುಷಿ ಆದರೆ ಇನ್ನು ಕೆಲವರಿಗೆ ಹೊಟ್ಟೆ ಕಿಚ್ಚು ಉಂಟಾಗುತ್ತೆ. ಅಲ್ಲಿಂದ ಹೋಗೋದಕ್ಕೆ ಆರೋಹಿ ಪ್ರಯತ್ನಿಸಿದಾಗ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿತಾನೆ. ನನ್ನನ್ನು ಬಿಡು. ಇಲ್ಲ ಬೇಬಿ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಮರಳಿ ಬಂದೆ ಅಂತ ಅಂದರೆ ನಿನ್ನನ್ನು ನನ್ನಿಂದ ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಈಗ ನನ್ನ ಸಮಯ ಅಂತ ಅವಳನ್ನ ಅಪ್ಕೊಂಡು ಕಿವಿಯಲ್ಲಿ, ನಿನ್ನ ಮೇಲೆ ಕೇವಲ ನನಗೆ ಮಾತ್ರ ಹಕ್ಕಿದೆ ಅಂತ ಸಣ್ಣ ಧ್ವನಿಯಲ್ಲಿ ಹೇಳ್ತಾನೆ. ಸ್ಪಾಟ್ಲೈಟ್ ಆಫ್ ಆಗ್ತಿದ್ದಂತೆ ಅವಳ ಸುತ್ತ ತನ್ನ ಕೈಗಳನ್ನ ಗಟ್ಟಿಯಾಗಿ ಬಿಗಿತಾನೆ. ಅವಳ ಕುತ್ತಿಗೆಯ ತಿರುವುಗಳಲ್ಲಿ ಮುತ್ತು ಕೊಡುತ್ತಾ ಸಣ್ಣದಾಗಿ ಹಲ್ಲಿನಿಂದ ಕಚ್ಚಿ, ಐ ಮಿಸ್ ಯುವರ್ ಟಚ್ ಅಂತ ಹೇಳ್ತಾನೆ. ಆರೋಹಿಗೆ ಇವ್ಯಾವುದು ಇಷ್ಟ ಆಗದೆ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ಅವಳಿಂದ ಅದು ಸಾಧ್ಯವಾಗೋದಿಲ್ಲ. ಯಾಕಂದರೆ ಅವನು ಅಷ್ಟು ಬಲವಾಗಿ ಅವಳನ್ನ ಹಿಡಿದಿರ್ತಾನೆ. ನಂತರ ಅವಳನ್ನು ಹಿಂದಕ್ಕೆ ತಿರುಗಿಸಿ ಅಪ್ಪಿಕೊಂಡು ಅವಳ ಕೂದಲನ್ನೆಲ್ಲ ಒಂದು ಬದಿಗೆ ಸರಿಸಿ ಅವಳ ಹೆಗಲ ಮೇಲೆ ಮುತ್ತು ಕೊಡ್ತಾನೆ. ಪ್ಲೀಸ್ ಬಿಟ್ಬಿಡು ಅಂತ ಅವಳು ಅಳುತ್ತಾ ಬೇಡ್ಕೊಳ್ತಾ ಇರ್ತಾಳೆ. ನೀನು ಎಷ್ಟೇ ಒದ್ದಾಡಿದ್ರೂ ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವರ್ಷ ನನ್ನಿಂದ ದೂರ ಇದ್ದು ಚೆನ್ನಾಗಿ ಎಂಜಾಯ್ ಮಾಡಿದೀಯ ಅಲ್ವಾ, ಈಗ ನನ್ನಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತಾನೆ ಸುಮೇಧ್. ಏನೂ ಮಾತನಾಡದೆ ಮೌನವಾಗಿರೋ ಆರೋಹಿಯನ್ನು ತನ್ನ ಕಡೆಗೆ ತಿರುಗಿಸಿ ಅವಳ ತುಟಿಗಳಿಗೆ ಮುತ್ತು ಕೊಡೋದಕ್ಕೆ ಹೋದಾಗ ಅವಳು ಅವನನ್ನು ತಳ್ಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಅಂತಹ ಕಗ್ಗತ್ತಲೆಯಲ್ಲಿಯೂ
ಆರೋಹಿ ಯಾವ ಕಡೆ ಹೋಗ್ತಿದ್ದಾಳೆ ಎಂಬುದು ತಿಳಿಯುತ್ತಿದ್ದರೂ ಸುಮೇಧ್ನ ತುಟಿಗಳ ಮೇಲೆ ಒಂದು ವಿಚಿತ್ರವಾದ ರಾಕ್ಷಸ ನಗು ಮೂಡುತ್ತೆ. ಈಗಷ್ಟೇ ಶುರುವಾಗಿದೆ ಬೇಬಿ, ಮುಂದೆ ಏನೇನಾಗತ್ತೆ ಅಂತ ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂದ್ಕೊಳ್ತಾನೆ ಸುಮೇಧ್. ಆರೋಹಿ ಓಡ್ತಾ ಹೊರಗೆ ಹೋಗ್ತಾಳೆ. ಆಗಲೇ ರಾಮ್ ಬಂದು ಅವಳ ಕೈ ಹಿಡಿದು ಕಾರ್ನಲ್ಲಿ ಕೂರಿಸ್ಕೊಂಡು ವೇಗವಾಗಿ ಡ್ರೈವ್ ಮಾಡಿ ಕಬೀರ್ ಫ್ಲ್ಯಾಟ್ನತ್ತ ಕರ್ಕೊಂಡು ಹೋಗ್ತಾನೆ. ಫ್ಲ್ಯಾಟ್ ಹತ್ರ ಕಾರ್ ನಿಲ್ಲಿಸದಂತೆ ಕೆಳಗಿಳಿದು ಒಳಗೆ ಹೋಗಿ ಎದುರಿಗಿದ್ದ ಕಬೀರ್ನನ್ನು ಅಪ್ಕೊಂಡು ಅಳ್ತಾಳೆ. ಏನಾಯ್ತು ಆರೋಹಿ, ಯಾಕೆ ಅಳ್ತಿದ್ಯಾ? ಅವನು ಅಂತ ಹೇಳಲಾಗದೆ ಮೌನವಾಗಿ ಅಳ್ತಾಳೆ. ಅಷ್ಟರಲ್ಲಿ ಒಳ ಬಂದ ರಾಮ್ನನ್ನು ನೋಡಿ, ಏನಾಯಿತು ರಾಮ್, ಆರೋಹಿ ಯಾಕೆ ಅಳ್ತಿದ್ದಾಳೆ ಅಂತ ಕಬೀರ್ ಕೋಪದಿಂದ ಕೇಳ್ತಾನೆ. ಮಾತನಾಡದೆ ಸುಮ್ಮನಿರುವ ರಾಮ್ನನ್ನು ಕಬೀರ್ ಗಂಭೀರವಾಗಿ ನೋಡಿದಾಗ ಆರೋಹಿ ಕಬೀರ್ ಕಡೆ ನೋಡಿ, ಅವನು ಬಂದಿದ್ದಾನೆ ಅಂತಾಳೆ. ಯಾರು? ಸುಮೇಧ್ ಚಕ್ರವರ್ತಿ. ಆ ಮಾತಿಗೆ ಕಬೀರ್ ಕೂಡ ಆಘಾತಕ್ಕೆ ಒಳಗಾಗ್ತಾನೆ. ಹೌದು ಕಬೀರ್, ಸುಮೇಧ್ ಬಂದಿರೋದಲ್ಲದೆ ಆರೋಹಿಗೆ ತುಂಬ ನೋವು ಕೊಟ್ಟಿದ್ದಾನೆ ಅಂತ ರಾಮ್ ಮುಷ್ಟಿ ಬಿಗಿತಾನೆ. ಆರೋಹಿಯ ಕಡೆಗೆ ನೋಡಿ ಅವಳ ಕಣ್ಣೀರನ್ನು ಒರೆಸಿ, ರಿಲ್ಯಾಕ್ಸ್ ಆರೋಹಿ, ನೀನು ಧೈರ್ಯವಂತ ಹುಡುಗಿ, ಹೀಗೆ ಅಬಲೆಯಾಗಬಾರ್ದು ಅಂತಾನೆ ಕಬೀರ್. ಆರೋಹಿ ಕೋಪದಿಂದ ಅವನತ್ತ ನೋಡಿ, ಇನ್ನೇನು ಮಾಡಲಿ, ನನ್ನ ಜೀವನದ ಅತ್ಯಂತ ಕೆಟ್ಟ ಅಧ್ಯಾಯ ಅಂದರೆ ಅವನೊಂದಿಗೆ ಕಳೆದ ಕೆಲವು ದಿನಗಳು. ಆ ಅಧ್ಯಾಯ ಮತ್ತೆ ನನ್ನ ಜೀವನಕ್ಕೆ ಮರಳಿ ಬಂದಿದೆ. ಈಗ ಅವನು ನನ್ನನ್ನು ಬಿಡೋದಿಲ್ಲ ಕಬೀರ್. ತಾನು ಬದುಕು ಬಂದರೆ ನಿನ್ನ ಬಿಡೋದಿಲ್ಲ ಅಂತ ಅವನು ಮೊದಲೇ ಹೇಳಿದ್ದ. ಅವನಿಗೆ ನನ್ನ ದೇಹ ಬೇಕು, ನನ್ನನ್ನು ಬಳಸ್ಕೊಳ್ತಿದ್ದಾನೆ ಅಂತ ಅಳುತ್ತಾ ಹೇಳ್ತಾಳೆ ಆರೋಹಿ. ಆರೋಹಿ, ನೀನು ಧೈರ್ಯವಾಗಿರು, ಅವನು ನಿನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಕರ್ತವ್ಯ ಮಾಡಿದೀಯಾ, ಈಗ ಆ ಕೆಲಸ ಮುಗಿದಿದೆ. ಅವನಿಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ, ಸೊ ಸಮಾಧಾನವಾಗಿರು ಅಂತ ಕಬೀರ್ ಹೇಳ್ತಾನೆ. ಸುಮೇಧ್ ಏನು ಮಾಡೋದಿಲ್ಲ ಅಂತ ನಿನಗೆ ಅನ್ನಿಸ್ತಿದೆಯಾ ಕಬೀರ್ ಅಂತ ರಾಮ್ ಕೇಳ್ತಾನೆ. ರಾಮ್ನ ಮಾತಿಗೆ ಕಬೀರ್ ಅವನನ್ನು ನೋಡ್ತಾನೆ. ಯಾಕಂದರೆ ಕಬೀರ್ಗೆ ಗೊತ್ತು, ಸುಮೇಧ್ಗೆ ಮೋಸ ಮತ್ತು ಸುಳ್ಳು ಅಂದರೆ ಅಸಹ್ಯ. ಯಾರಾದರೂ ಸುಳ್ಳು ಹೇಳಿದ್ರೆ ಅಥವಾ ಮೋಸ ಮಾಡಿದ್ರೆ ಅವರನ್ನು ಅದೇ ಕ್ಷಣದಲ್ಲಿ ಕೊಂದುಬಿಡ್ತಾನೆ. ಅವೆಲ್ಲವನ್ನು ನೆನೆಸ್ಕೊಂಡು ನಿಟ್ಟುಸಿರನ್ನು ಬಿಟ್ಟು ಆರೋಹಿ ಕಡೆಗೆ ನೋಡಿ, ಒಂದು ದಾರಿ ಇದೆ ಅಂತಾನೆ ಕಬೀರ್. ಏನದು? ನೀನು ಅವನನ್ನು ಎದುರಿಸಬೇಕು, ಸುಮೇಧ್ನ ಮುಂದೆ ಸ್ಟ್ರಾಂಗ್ ಆಗಿರಬೇಕು. ನೀನು ಅವನ ಮುಂದೆ ಹೀಗೆ ಅಳ್ತಾ ದುರ್ಬಲಳಾದರೆ ಅವನು ನಿನ್ನ ಸುಲಭವಾಗಿ ಬಳಸ್ಕೊಳ್ತಾನೆ. ಯಾಕಂದರೆ ಅವನು ಹೃದಯ ಇಲ್ಲದವನು, ಅವನಲ್ಲಿ ಒಳ್ಳೆಯತನ ಅನ್ನೋದೇ ಇಲ್ಲ. ತನ್ನ ಅವಶ್ಯಕತೆಗಾಗಿ ಅವನು ಎಂತಹ ಮಟ್ಟಕ್ಕಾದರೂ ಹೋಗ್ತಾನೆ. ಅಂತಹ ವ್ಯಕ್ತಿ ಆ ಸುಮೇಧ್ ಚಕ್ರವರ್ತಿ. ಅದಕ್ಕಾಗಿ ನೀನವನನ್ನು ಎದುರಿಸಬೇಕು ಅಂತಾನೆ ಕಬೀರ್. ಕಬೀರ್ ಕಡೆಗೆ ನೋಡ್ತಾ, ಸರಿ, ನಾನು ಮತ್ತೆ ಹೋರಾಡಬೇಕು. ನಾನು ಆಟ ಆಡದೆಯೇ ಸೋಲಬಾರದು, ಹೀಗೆ ದುರ್ಬಲಳು ಆಗಬಾರ್ದು. ಸುಮೇಧ್ ಮರಳಿ ಬಂದಿದ್ದಕ್ಕೆ ನನಗೇನು ವ್ಯತ್ಯಾಸ ಆಗಲ್ಲ. ನಾನು ಅವರನ್ನು ಎದುರಿಸ್ತೀನಿ, ನಾನೇನಂತ ತೋರಿಸ್ತೀನಿ ಅಂತ ಆರೋಹಿ ಕೋಪದಿಂದ ಹೇಳ್ತಾಳೆ. ವೈನ್ ಕುಡಿಯುತ್ತಾ, ಸೊ ಅಂತಿಮವಾಗಿ ನೀನು ಆರೋಹಿಯನ್ನು ಭೇಟಿ ಮಾಡಿದೆ. ಬಹಳ ದಿನಗಳ ನಂತರ ನೀನು ಅಂದ್ಕೊಂಡಂತೆಯೇ ಎಲ್ಲವೂ ನಡೆದಿದೆ ಅಲ್ವಾ ಅಂತ ವಿಶ್ವಾನ್ ಹೇಳ್ತಾನೆ. ಒಂದು ಬದಿಯ ನಗುವಿನೊಂದಿಗೆ ವಿಶ್ವಾಂತನತ್ತ ನೋಡ್ತಾ, ಇದೆಲ್ಲ ಈ ಸುಮೇಧ್ ಹಾಕಿದ ಪ್ಲ್ಯಾನ್ ಯಶಸ್ವಿಯಾಗದೆ ಹೇಗಿರುತ್ತೆ? ಯಾವಾಗಲೂ ನಾನು ಅಂದ್ಕೊಂಡಿದ್ದೇ ನಡೆಯುತ್ತೆ, ನಡೆದೇ ತೀರಬೇಕು ಅಂತಾನೆ ಸುಮೇಧ್. ಗೊತ್ತು ಬ್ರದರ್, ಎಲ್ಲವೂ ಸರಿ, ಆದರೆ ಆರೋಹಿ ನಿನ್ನ ಶೂಟ್ ಯಾಕೆ ಮಾಡಿದ್ಲು? ನನಗಂತೂ ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ.
ಅವಳು ನಿನಗೆ ಗುಂಡು ಹಾರಿಸಿದ್ದು ಅನಿರೀಕ್ಷಿತ ಅಂತಾನೆ ವಿಶ್ವಾಂತ್. ಹೌದು, ಅದು ಅನಿರೀಕ್ಷಿತವೇ. ಆದರೆ ಅಲ್ಲಿ ನಡೆದಿದ್ದು ಎಲ್ಲವೂ ನಾನು ಹಾಕಿದ ಪ್ಲ್ಯಾನ್ ಪ್ರಕಾರವೇ ನಡೆದಿದೆ. ಆಟದಲ್ಲಿ ಸ್ವಲ್ಪವಾದರೂ ಅನಿರೀಕ್ಷಿತ ತಿರುವು ಇಲ್ಲದಿದ್ದರೆ ಮಜಾ ಇರೋದಿಲ್ಲ. ಆಗಲೂ ಆಟ ನನ್ನ ನಿಯಂತ್ರಣದಲ್ಲಿತ್ತು. ಈಗಲೂ ಆಟ ನನ್ನ ಕಂಟ್ರೋಲ್ನಲ್ಲೇ ಇದೆ. ಈಗ ನಾನು ನನ್ನ ಬೇಬಿಯನ್ನು ಭೇಟಿ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೊರಟವನು ಅಲ್ಲಿಯೇ ನಿಂತು ಹಿಂದಕ್ಕೆ ತಿರುಗದೆ, ವಿಶ್ವ, ನನಗೆ ತಿಳಿಯದಂತೆ ಯಾವುದೇ ತಪ್ಪು ನಡಿಬಾರ್ದು. ಆರೋಹಿಗೆ ವಿರುದ್ಧವಾಗಿ ನೀನು ಏನನ್ನೂ ಮಾಡಬಾರ್ದು. ಯಾಕಂದರೆ ಅವಳು ನನ್ನವಳು. ಅವಳ ವಿರುದ್ಧ ಏನಾದರೂ ಮಾಡಬೇಕಂದ್ರೆ ಅದು ನಾನು ಮಾತ್ರ ಮಾಡಬೇಕು. ಆ ಹಕ್ಕು ನನಗೊಬ್ಬನಿಗೆ ಮಾತ್ರ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಸುಮೇಧ್ ಹೋದ್ಮೇಲೆ ವಿಶ್ವಾಂತ್ನ ಕಣ್ಣುಗಳಲ್ಲಿ ಕೋಪ ಉಕ್ಕಿ ಬರುತ್ತೆ. ಕುಡಿತಿದ್ದ ವೈನ್ ಗ್ಲಾಸನ್ನು ಮುಷ್ಟಿಯಲ್ಲಿ ಬಿಗಿದು ಒಡೆದು ಹಾಕ್ತಾನೆ. ಕ್ಷಮಿಸು ಅಣ್ಣ, ನಾನು ಅವಳನ್ನ ಬಿಡೋದಿಲ್ಲ. ಅವಳು ನಿನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ಲು. ಅದಕ್ಕೆ ಅವಳು ಬೆಲೆ ತೆರಲೇಬೇಕು ಅಂದ್ಕೊಳ್ತಾನೆ. ಒಂದು ವೇಳೆ ಅಂದು ನಾನು ಅಲ್ಲಿಗೆ ಬರದೇ ಇದ್ದಿದ್ರೆ ಅಂತ ವಿಶ್ವಾಂತ್ 2 ವರ್ಷಗಳ ಹಿಂದಿನ ಫ್ಲ್ಯಾಶ್ಬ್ಯಾಕ್ಗೆ ಹೋಗ್ತಾನೆ. 2 ವರ್ಷಗಳ ಹಿಂದೆ ಸುಮೇಧ್ ಕ್ರೂಸ್ನಿಂದ ಸಮುದ್ರಕ್ಕೆ ಬಿದ್ದ ಮೇಲೆ ಕಬೀರ್ ಮತ್ತು ರಾಮ್ ಬಂದು ಆರೋಹಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಚೋಟು ಸುಮೇಧ್ನನ್ನು ಹುಡುಕ್ತಾ ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಿದ್ದಿದ್ದ ಗನ್ ನೋಡಿ ಆಘಾತಕ್ಕೆ ಒಳಗಾಗ್ತಾನೆ. ಅಂದರೆ ಆರೋಹಿ ಅಣ್ಣನನ್ನು ಶೂಟ್ ಮಾಡಿದ್ಲ? ಆ ಆಲೋಚನೆ ಬಂದ ತಕ್ಷಣ ಕೆಳಗೆ ನೋಡ್ತಾನೆ. ಸಮುದ್ರದಲ್ಲಿ ಮುಳುಗಿದ್ರೂ ಕ್ರೂಸ್ನ ಕಬ್ಬಿಣದ ಸರಳನ್ನು ಹಿಡಿದುಕೊಂಡಿದ್ದರಿಂದ ಅವನ ಮೈಯಿಂದ ರಕ್ತ ಸೋರಿ ನೀರು ಕೆಂಪು ಬಣ್ಣಕ್ಕೆ ತಿರುಗ್ತಿರುತ್ತೆ. ಅದನ್ನು ಕಂಡು ಚೋಟು ಗಾಬರಿಯಾಗಿ ವಿಶ್ವಾಂತ್ಗೆ ಫೋನ್ ಮಾಡ್ತಾನೆ. ಚೋಟು ಕರೆ ಮಾಡಿದ ತಕ್ಷಣ ವಿಶ್ವಾಂತ್ ರೆಸ್ಕ್ಯೂ ಟೀಮ್ನೊಂದಿಗೆ ಅಲ್ಲಿಗೆ ಬಂದು ಸುಮೇಧ್ನನ್ನು ಹೊರತೆಗಿತಾನೆ. ತಕ್ಷಣ ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾನೆ. ಆಪರೇಷನ್ ಥಿಯೇಟರ್ ಹೊರಗೆ ನಿಂತು ಗ್ಲಾಸ್ ಡೋರ್ನಿಂದ ಹೊರಗೆ ನೋಡುತ್ತಾ ವಿಶ್ವಾಂತ್ ಮುಷ್ಟಿ ಬಿಗಿದು, ನಿನ್ನ ಬಿಡೋದಿಲ್ಲ ಆರೋಹಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ. ಆಗಲೇ ಡಾಕ್ಟರ್ ಹೊರಗೆ ಬರ್ತಾರೆ. ವಿಶ್ವಾಂತ್ ಗಾಬರಿಯಿಂದ ಅಣ್ಣ ಸ್ಥಿತಿ ಹೇಗಿದೆ ಅಂತ ಕೇಳ್ತಾನೆ. ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಬುಲೆಟ್ ಹೃದಯದ ಹತ್ತಿರ ತಗುಲಿರೋದ್ರಿಂದ ಪರಿಸ್ಥಿತಿ ಗಂಭೀರವಾಗಿದೆ. ಈಗ ನಾವು ಸರ್ಜರಿ ಮಾಡಬೇಕಂದ್ರೆ ನೀವು ಈ ಪೇಪರ್ ಮೇಲೆ ಸಹಿ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ವಿಶ್ವಾಂತ್ ಪೇಪರ್ ಮೇಲೆ ಸಹಿ ಮಾಡ್ತಾನೆ. ಚೋಟು ಕಡೆಗೆ ಕೋಪದಿಂದ ನೋಡಿ, ಆರೋಹಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಗೊತ್ತಿಲ್ಲ ವಿಶ್ವಾಂತ್, ಅವಳು ಎಲ್ಲಿದ್ದಾಳೆ ಅಂತ ನನಗೂ ತಿಳಿದಿಲ್ಲ ಅಂತಾನೆ ಚೋಟು. ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯ ಆರೋಹಿ? ಅಣ್ಣನಿಗೆ ಏನಾದರೂ ಆದರೆ ನಿನ್ನನ್ನಂತೂ ಬಿಡೋದಿಲ್ಲ ಅಂದ್ಕೊಳ್ತಾನೆ ವಿಶ್ವಾಂತ್. 4 ಗಂಟೆಗಳ ನಂತರ ಡಾಕ್ಟರ್ ಹೊರಬರ್ತಾರೆ. ಚಿಂತಿಸಬೇಡಿ ವಿಶ್ವಾಂತ್, ಅವರೀಗ ಅಪಾಯದಿಂದ ಪಾರಾಗಿದ್ದಾರೆ. ನಾಳೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತಾರೆ. ಮರುದಿನ ಸುಮೇಧ್ ಕಣ್ಬಿಡ್ತಾನೆ. ಸುಮೇಧ್ಗೆ ವಿಶ್ರಾಂತಿ ಬೇಕಂತ ಡಾಕ್ಟರ್ ಹೇಳಿದ ಕಾರಣ ಅಂದಿನಿಂದ ಸುಮೇಧ್ ಸೂಚನೆಯ ಮೇರೆಗೆ ವಿಶ್ವಾಂತ್ ಬಿಸ್ನೆಸ್ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಅವನ್ನೆಲ್ಲ ನೆನಪಿಸ್ಕೊಂಡು, ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಖಂಡಿತ ಆರೋಹಿ. ನಿನ್ನಿಂದಾಗಿ ನಾನು ನನ್ನ ಅಣ್ಣನನ್ನು ಕಳೆದುಕೊಳ್ಳುವಂತೆ ಆಗಿತ್ತು ಅಂತ ಕೋಪದಿಂದ ವೈನ್ ಬಾಟಲ್ ಹಿಡಿದು ತನ್ನ ಕೋಣೆಗೆ ಹೋಗ್ತಾನೆ ವಿಶ್ವಾಂತ್. ಸುಮೇಧ್ ತಾನೇ ಸ್ವತಃ ಕಾರ್ ಡ್ರೈವ್ ಮಾಡ್ತಾ ಆರೋಹಿಯ ಮನೆ ಮುಂದೆ ನಿಲ್ಲಿಸ್ತಾನೆ. ಸುತ್ತಲೂ ಒಂದು ಬಾರಿ ನೋಡಿ ಮನೆ ಕಡೆಗೆ ರಾಕ್ಷಸ ನಗುವಿನೊಂದಿಗೆ ನೋಡ್ತಾ, ನನ್ನ ಸಾವು ನನ್ನ ಅನುಮತಿ ಇಲ್ಲದೆ ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನೀನು ನನ್ನನ್ನು ಕೊಂದರೆ ನಾನು ಸಾಯ್ತೀನಿ ಅಂತ ಹೇಗಂದ್ಕೊಂಡೆ? ನಿನ್ನ ಜೀವನದ ಅತಿ ದೊಡ್ಡ ತಪ್ಪು ಮಾಡಿದೀಯ ನೀನು. ಈಗ ಇದು ಮರುಪಾವತಿಯ ಸಮಯ ಬೇಬಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಮನೆ ಒಳಗೆ ಹೆಜ್ಜೆ ಇಡ್ತಾನೆ ಸುಮೇಧ್.
ಆರೋಹಿ ಸ್ನಾನ ಮುಗಿಸಿ ಬಂದು ಟೀ ಶರ್ಟ್ ಮತ್ತು ಶಾರ್ಟ್ಸ್ ಧರಿಸಿ ಕನ್ನಡಿಯ ಮುಂದೆ ನಿಂತು ಕೂದಲಿಗೆ ಕ್ಲಿಪ್ ಹಾಕೋತಿರ್ತಾಳೆ. ಆ ಸಮಯದಲ್ಲಿ ಅವಳ ಸೊಂಟ ಸುತ್ತ ಬಲವಾದ 2 ಕೈಗಳು ಬಂದು ಬಿಗಿದಂತಾಗುತ್ತೆ. ಕನ್ನಡಿಯಲ್ಲಿ ನೋಡಿದಾಗ ತನ್ನನ್ನು ಹಿಂದಿನಿಂದ ಅಪ್ಕೊಂಡು ಸೊಂಟದ ಸುತ್ತ ಕೈ ಹಾಕಿ ನಿಂತಿರುವಂತಹ ಸುಮೇಧ್ ಕಾಣಿಸ್ತಾನೆ. ಅವಳು ಭಯದಿಂದ ಕೈಯಲ್ಲಿದ್ದ ಕ್ಲಿಪ್ ಕೆಳಗೆ ಬೀಳಿಸ್ತಾಳೆ. ನಂತರ ಧೈರ್ಯ ಮಾಡಿ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ತಾಳೆ. ಕನ್ನಡಿಯಲ್ಲಿ ಅವಳನ್ನೇ ನೋಡ್ತಾ ಅವಳ ಕೂದಲನ್ನೆಲ್ಲ ಒಂದು ಕಡೆ ಸರಿಸಿ ಅವಳ ಭುಜದ ಮೇಲೆ ತಲೆ ಇಟ್ಟು ಸಣ್ಣದಾಗಿ ಮುತ್ತು ಕೊಡ್ತಾ ತನ್ನ ಹಿಡಿತವನ್ನು ಇನ್ನಷ್ಟು ಗಟ್ಟಿಗೊಳಿಸಿ, ನಿನ್ನ ಹತ್ರ ಬರೋದಕ್ಕೆ ನಾನು ಸಮಯ ಅಥವಾ ಜಾಗ ನೋಡೋದಿಲ್ಲ ಬೇಬಿ, ನನಗೆ ಅದರ ಅವಶ್ಯಕತೆಯೂ ಇಲ್ಲ ಅಂತಾನೆ ಸುಮೇಧ್ ಚಕ್ರವರ್ತಿ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.